ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಿಂದಾಸ್ ಲೈಫ್ ಅನ್ನ ನಡೆಸ್ತಾ ಇದ್ದಾರೆ. ಜೀವಾವಧಿ ಶಿಕ್ಷೆ ಕೊಟ್ಟ ಕೈದಿಗೆ ಜೈಲಿನಲ್ಲಿ ಇದೆಂತ ರಾಜಾತಿಥ್ಯ ಸಿಗ್ತಾ ಇದೆ. ರಾಜಾರೋಷವಾಗಿ ಯಾರ ಭಯವಿಲ್ಲದೆ ಪ್ರಜ್ವಲ್ ರೇವಣ್ಣ ಫೋನ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಅಪರಾಧಿ ಪ್ರಜ್ವಲ್ ರೇವಣ್ಣ ಒಂದು ಬಿಂದಾಸ್ ಲೈಫ್ ಅನ್ನ ನಡೆಸ್ತಾ ಇದ್ದಾರೆ. ರಾಜಾರೋಷವಾಗಿ ಯಾರ ಭಯವಿಲ್ಲದೆ ಫೋನ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಜೈಲಿನಲ್ಲಿ ಫೋನ್ ನಲ್ಲಿ ಮಾತಾಡ್ತಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ. ಸೆಲ್ನಲ್ಲಿ ರಾಜಾರೋಷವಾಗಿ ಫೋನ್ ನಲ್ಲಿ ಮಾತಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ಫೋನು ಪೆನ್ ಡ್ರೈವ್ ಅನ್ನ ಕೊಟ್ಟಿದ್ಯಾರು? ಹಾಗಾದ್ರೆ ಬಿಳಿ ಬಟ್ಟೆ ಧರಿಸದೆ ಬ್ಲಾಕ್ ಟಿ ಶರ್ಟ್ ನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಜೈಲಿನಲ್ಲಿ ಖೈದಿಗಳು ಯಾವ ಬಟ್ಟೆ ಬೇಕಾದ್ರೂ ಧರಿಸಬಹುದಾ? ಹಾಗಿದ್ರೆ ನಿಯಮಗಳು ಅನ್ನೋದೇ ಇಲ್ವಾ ಅವರಿಗೆ? ಯಾಕೋ ಕಾಲ್ ಮಾಡಿಲ್ಲ ಅಂತ ಹೇಳಿ ಫೋನ್ ನಲ್ಲಿ ಪ್ರಜ್ವಲ್ ರೇವಣ್ಣ ಮಾತಾಡ್ತಾ ಇದ್ದಾರೆ. ನಿನ್ನೆ ಪರಪ್ಪನ ಅಗ್ರಹಾರದಲ್ಲಿ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ. ಆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರ ಸೆಲ್ನಲ್ಲಿ ಮೊಬೈಲ್ ಫೋನ್, ಚಾರ್ಜರ್, ಪೆನ್ ಡ್ರೈವ್, ಡೈರಿ ಈ ಎಲ್ಲಾ ವಸ್ತುಗಳು ಕೂಡ ಸಿಕ್ಕಿದೆ. ಇದೇ ಮೊದಲಲ್ಲ, ಈ ಹಿಂದೆ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿ ಹೈ ಪ್ರೊಫೈಲ್ ಖೈದಿಗಳಿಗೆ ಈ ರೀತಿ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅದಕ್ಕೆ ಮತ್ತೊಂದು ಉದಾಹರಣೆ ಇದು ಅಂತ ಹೇಳ್ಬೋದು. ಒಂದು ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಅಪರಾಧಿ ಪ್ರಜ್ವಲ್ ರೇವಣ್ಣ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಒಂದು ರಾಯಲ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರಿರೋ ಸೆಲ್ ಆಗಿರ್ಬೋದು, ಇನ್ನು ಅವರಿಗೆ ಅಪರಾಧಿ ಆಗಿದ್ದಾರೆ, ಬಿಳಿ ಬಟ್ಟೆ ಧರಿಸಬೇಕಾಗಿರುತ್ತೆ. ಆದ್ರೆ ನಾರ್ಮಲ್ ಆಗಿ ಒಂದು ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಅನ್ನ ಹಾಕಿದ್ದಾರೆ. ಹಾಗಿದ್ರೆ ಅಲ್ಲಿ ಯಾವ ಬಟ್ಟೆ ಬೇಕಾದ್ರೂ ಧರಿಸಬಹುದಾ ಕೈದಿಗಳು? ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಇರಲ್ವಾ? ಇನ್ನು ಫೋನ್ ಅಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಯಾಕೆ ಕಾಲ್ ಮಾಡಿಲ್ಲ ನೀನು ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಇವರು ಈಗಲ್ಲ ತುಂಬಾ ದಿವಸದಿಂದ ಈ ರೀತಿ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತು. ಇನ್ನು ಅವ್ರ ಮೊಬೈಲ್ಗಳಲ್ಲಿ ಒಂದು ಆ್ಯಪ್ಗಳು ಕೂಡ ಸಿಕ್ಕಿದಾವೆ. ಏನೆಲ್ಲ ಎಂಟರ್ಟೈನ್ಮೆಂಟ್ಗೆ ಬೇಕಾಗಿರುವಂತಹ ಆ್ಯಪ್ಗಳೆಲ್ಲ ಸಿಕ್ಕಿದೆ. ಹಾಗಿದ್ರೆ ಯಾರು ಇವರಿಗೆ ಫೋನ್ ಕೊಟ್ಟವರು, ಚಾರ್ಜರ್ ಕೊಟ್ಟವರು ಎಲ್ಲ ಪ್ರಶ್ನೆ ಮೂಡ್ತಾ ಇದೆ. ಈ ಒಂದು ಹಿನ್ನೆಲೆ ಈಗ ಅಧಿಕಾರಿಗಳನ್ನ ಅಮಾನತು ಕೂಡ ಮಾಡಿದ್ದಾರೆ, ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಮೇಲಾಗಿ ಹಣ ಹೊಂದಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಹೇಗ್ ಬೇಕಾದ್ರೂ ಇರ್ಬೋದಾ? ಜೀವಾವಧಿ ಶಿಕ್ಷೆ ಗುರಿಯಾಗಿದ್ದಾರೆ. ಆದರೆ ಫೋನಲ್ಲಿ ಆರಾಮಾಗಿ ಮಾತಾಡ್ಕೊಂಡಿದ್ದಾರೆ. ಇನ್ನು ಈ ಒಂದು ವಿಡಿಯೋನ ಮತ್ತೊಂದು ಫೋನಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಹಾಗಿದ್ರೆ ಅಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಫೋನ್ಗಳಿದೆ ಅನ್ನೋದಾಯ್ತು. ಈ ಫೋನ್ ತಗೊಂಡ್ರು ಕೂಡ ಮತ್ತೊಂದು ಫೋನ್ ಇರುತ್ತೆ, ಮತ್ತೆ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಆಯ್ತು. ಖಂಡಿತ ಇದಕ್ಕೆ ಒಂದು ಕ್ರಮ ತಗೊಳ್ಬೇಕಾಗಿರುತ್ತೆ. ನಾನು ಅವ್ರು ಫೋನೇ ಮಾಡೋಕ್ಕಾಗಿಲ್ಲ. ಮೊನ್ನೆ ಮಾಡಿದೆ ಹತ್ಕೊಂಡು ಕೂತ್ಕೊಳ್ಳೋಣ. ಅದೇ ನೀನು ಫೋನೇ ಮಾಡಿಲ್ಲ, ಏನು ಮಾಡ್ತಾ ಏನೋ ಫಸ್ಟ್ ಕಮ್ ಮಾಡೋದು. ನಾನು ಅವ್ರು ಫೋನೇ ಮಾಡೋಕ್ಕಾಗಿಲ್ಲ. ಮೊನ್ನೆ ಮಾಡಿದೆ ಹತ್ಕೊಂಡು ಕೂತ್ಕೊಳ್ಳೋಣ. ಅದೇ ನೀನು ಫೋನೇ ಮಾಡಿಲ್ಲ, ಏನೋ ಫಸ್ಟ್ ಕಮ್ ಮಾಡೋದು. ನಾನು ಅವ್ರು ಫೋನೇ ಮಾಡೋಕ್ಕಾಗಿಲ್ಲ. ಮೊನ್ನೆ ಮಾಡಿದೆ ಹತ್ಕೊಂಡು ಕೂತ್ಕೊಳ್ಳೋಣ. ಅದೇ ನೀನು ಫೋನೇ ಮಾಡಿಲ್ಲ, ಏನು ಮಾಡ್ತಾ ಏನೋ ಫಸ್ಟ್ ಕಮ್ ಮಾಡೋದು.